ನಮಸ್ತೆ. ರಾಜಮ್ಮ. ನನಗೆ ಅಮ್ಮ 20 ವರ್ಷದಲ್ಲಿ ಒಂದ್ಸತಿ ಆಗಿತ್ತು. ಅದಾಗಿ ಆಪ್ರೇಷನ್ ಆಗಿ 20 ವರ್ಷದಿಂದ ಚೆನ್ನಾಗೇ ಇದ್ದೆ. ಇವಾಗ ಒಂದು ವರ್ಷದಿಂದ ಈಚೆಗೆ ಗಂಟ್ಲು ಏನಾರು ತಿಂದ್ರೆ ಮಾಡಿದ್ರೆ ಒಂದ್ಸತಿ ಸಿಕ್ಕಾಕತ್ತಾ ಇತ್ತು. ನೀರ್ ಕುಡಿದ್ರೆ ಹೊರ್ಟೋಯ್ತಾ ಇತ್ತು. ಆಮೇಲೆ ತೋರ್ಸಣ ಅಂತ ಒಂದ್ 4-5 ತಿಂಗಳು ಆಗೇ ಹೋಯ್ತು. ಆಮೇಲೆ ತೋರಿಸ್ತದಕ್ಕೆ ಗಂಟ್ಲಲ್ಲಿ ಇದು ದುರ್ಮಾಂಸ ಬೆಳೆದ್ಬಿಟ್ಟ. ಕ್ಯಾನಿಂಗ್ ಮಾಡಿಸ್ತು ಅಮ್ಮ. ದುರ್ಮಾಂಸ ಬೆಳೆದ್ಬಿಟ್ಟೈತೆ ಅಂತ ಡಾಕ್ಟ್ರ್ ಹೇಳಿದ್ರು. ಆಗ ನಾವು ಇದ್ ಮಾಡಿ 28 ಕರೆಂಟ್ ಕೊಟ್ಟವ್ರೆ, 5 ಇಂಜೆಕ್ಷನ್ ಕೊಟ್ಟವ್ರೆ. ಈಗ್ಲೂನು ಜಾಸ್ತಿನೇ ಇದಾಯ್ತಾ ಇದೆ. ಮೊದ್ಲಾಯ್ತಿತ್ತಲ್ಲ ಅದೇ ತರ ಇವಾಗ ಚಪಾತಿ ಪೂರಿ ಗಿರಿ ಏನಾರು ತಿನ್ನಕ್ ಹೋಯ್ತು ಅಂದ್ರೆ ಅಂಟ್ಕೊಬಿಡುತ್ತೆ. ಆ ಕಡಕ್ಕೂ ಹೋಗಲ್ಲ ಈ ಕಡಕ್ಕೂ ಹೋಗಲ್ಲ. ನೀರ್ ಕುಡಿದ್ರೆ ಅದು ವಾಂತಿಯಾಗಿ ಅದು ಬಿದ್ದೋದ್ಮೇಲೆ ಆಮೇಲೆ ಇದ್ ಮಾಡ್ಬೇಕು. ಆ ತರ ಆಗುತ್ತೆ. ಈ ಸೊಪ್ಪು ಸಣ್ಣ ಕಚ್ಬಿಟ್ಟು ತಿಂದ್ರೆ ಏನ್ ತೊಂದ್ರೆ ಇಲ್ಲ. ಏನಾದ್ರು ಸ್ವಲ್ಪ ಇದ್ರಂಗ್ ಹಚ್ಕೊಂಡ್ ತಿಂದ್ರೆ ಸಿಕ್ಕಾಕಳುತ್ತೆ. ಆ ತರ ಆಗತ್ತಮ್ಮ. ಒಂದ್ ಸಣ್ಣಕ್ಕಿತ್ತು ಇಲ್ಲಿ ಎದೆಯಿಂದ ಈ ಕಡೆ ಸೇರಿದಂಗೆ ಅದಾಗಿತ್ತು. ಅದಾದ್ಮೇಲೆ ಟೆಸ್ಟ್ ಮಾಡಿಸ್ತದಕ್ಕೆ ಇದು ಕ್ಯಾನ್ಸರ್ ಅಂತ ಹೇಳಿದ್ರು. ಇಲ್ಲಿ ಆಯುರ್ವೇದಕ್ ಕೊಡ್ತಾರೆ, ಒಳ್ಳೇದು ಗೆಡ್ಡ ಅಂತ ಕರಗಿಸ್ತಾರೆ ಅಂತ ಟಿವಿಲ್ ತೋರಿಸಿದ್ರು, ಮೊಬೈಲ್ ತೋರಿಸ್ತಕ್ ಬಂದೆ ಅಮ್ಮ.